ಫ್ರೆಂಡ್ಸ್, ನಮಸ್ಕಾರ. AVK Hobby Ideasಗೆ ಸ್ವಾಗತ. ನಾನಿವತ್ತು ಪೋಮ್-ಪೋಮ್ನಿಂದ ಹೇಗೆ ಒಂದು ಸುಂದರವಾದ ಕುಚ್ಚನ್ನ ರೆಡಿ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಆಲ್ರೆಡಿ ಪೋಮ್-ಪೋಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಪೋಮ್-ಪೋಮ್ನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎರಡರಲ್ಲೂ ಹಾಕಿದ್ದೀನಿ. ಚೆಕ್ ಮಾಡಿ. ಅದರಿಂದ ನಿಮಗೆ ಪೋಮ್-ಪೋಮ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗತ್ತೆ. ಸರಿ, ನಂತರ ಈ ರೀತಿ ಕ್ಯಾಪ್ ತಗೋತಾ ಇದ್ದೀನಿ. ನೋಡಿ, ನೆಕ್ಸ್ಟು ಗೋಲ್ಡನ್ ಬೀಡ್ಸ್ ಈ ತರ ಈ ಸೈಜಿಂದು. ನೆಕ್ಸ್ಟು ನಾರ್ಮಲ್ ಮಷಿನ್ ಥ್ರೆಡ್ ಏನಿರತ್ತಲ್ಲ ಅದನ್ನ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ನಾನು ಪೋಮ್ ಮಾಡೋದಕ್ಕೆ ಈ ತರ ಹುಲ್ಲನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಸುಂದರವಾದ ಒಂದು ಪೋಮ್ ಕುಚ್ಚನ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಒಂದೆರಡು ಸಾರಿ ನಾನು ಬಟ್ಟೆಗೆ ಸೂಜಿಯಿಂದ ಹೀಗೆ ಹಾಕೋತಾ ಇದ್ದೀನಿ. ಹೀಗೆ ಹಾಕೊಂಡ್ರೆ ನಿಮಗೆ ಟೈಟ್ ಆಗಿ ಗ್ರಿಪ್ ಬರುತ್ತೆ. ನಂತರ ನೋಡಿ, ಎರಡು ಗೋಲ್ಡನ್ ಬೀಡ್ಸ್ ಅಂದ್ರೆ ಹಾಕ್ತಾ ಇದ್ದೀನಿ. ಇನ್ನೊಂದು ಗೋಲ್ಡನ್ ಬೀಡ್ಸ್ ನ ಹಾಕ್ತಾ ಇದ್ದೀನಿ. ಮೂರಾಯ್ತು. ಇದ್ರ ನೆಕ್ಸ್ಟ್ ಕ್ಯಾಪ್ ತಗೋತಾ ಇದ್ದೀನಿ. ಈ ಕ್ಯಾಪ್ನ ಹೀಗೆ ಮೇಲ್ಮುಖವಾಗಿ ಹೀಗೆ ಹಾಕ್ತಾ ಇದ್ದೀನಿ. ನಂತರ ನೋಡಿ, ಈ ಪೋಮ್-ಪೋಮ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ಪೋಮ್-ಪೋಮ್ನ ಹಾಕಾದ್ಮೇಲೆ ಇನ್ನೊಂದು ಕ್ಯಾಪ್ ತಗೊಂಡು ಹೀಗೆ ಉಲ್ಟಾ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಒಂದು ಕ್ಯಾಪು ಹೀಗೆ ಈ ಕಡೆ ಬರುತ್ತೆ, ಮತ್ತೊಂದು ಕ್ಯಾಪು ಹೀಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ ಗೋಲ್ಡನ್ ಬೀಡ್ಸ್ ಏನಿದೆಯಲ್ಲ, 3 ಗೋಲ್ಡನ್ ಬೀಡ್ಸ್ ನ ಹಾಕ್ತೀನಿ. ಹೀಗೆ ನಂತರ ಇದನ್ನ ಟೈಟ್ ಆಗಿ ಒಂದ್ಸಲ ಎಳ್ಕೊಂಡ್ಬಿಡಿ. ಹೀಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಹಾಕಿ. ಒಂದು 2-3 ಸರಿ ಹೀಗೆ ಬಟ್ಟೆಗೆ ಹಾಕೋದ್ರಿಂದ ಇದು ಬಿಚ್ಚೋ ಚಾನ್ಸು ಇರಲ್ಲ ಫ್ರೆಂಡ್ಸ್. ನೋಡಿ, ಹೀಗೆ ಕಾಣಿಸುತ್ತೆ. ನೆಕ್ಸ್ಟು ಹೀಗೆ ಕೆಳಗಡೆ ತಗೊಂಡ್ಬಿಟ್ಟು ನೋಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾನು ಹೀಗೆ ಬಟ್ಟೆಲಿ ತಗೋತಾ ಇದ್ದೀನಿ ಸೂಜಿನ. ಮತ್ತೆ 3 ಬೀಡ್ಸ್ನ, ಗೋಲ್ಡನ್ ಬೀಡ್ಸ್ ಏನು ಹೇಳಿದ್ನಲ್ಲ, 3 ಬೀಡ್ಸ್ನ ಹಾಕ್ತಾ ಇದ್ದೀನಿ. ಹೀಗೆ ನಂತರ ಕ್ಯಾಪ್ನ ಹೀಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೋಡಿ, ಪೋಮ್ ಹಾಕ್ತಾ ಇದ್ದೀನಿ. ಮತ್ತೊಂದು ಕ್ಯಾಪು. ಇಷ್ಟಾದ್ಮೇಲೆ ಮತ್ತೆ 3
ಗೋಲ್ಡನ್ ಬೀಡ್ಸ್. ನೋಡಿ ಹೀಗೆ ನೋಡಿಕೊಂಡು ಟೈಟಾಗಿ ಎಳ್ಕೊಂಬಿಟ್ಟು ನೋಡಿ ಕುಚ್ಚು ಎಲ್ಲಿವರೆಗೆ ಅಂದರೆ ಎಲ್ಲಿವರೆಗೆ ಇದು ಕರೆಕ್ಟಾಗಿ ಫಿಟ್ ಆಗತ್ತೆ ಅಂತ ನೋಡಿಕೊಂಡು ಹೀಗೆ ಬಟ್ಟೆಗೆ ನಾಟ್ ಹಾಕ್ಕೊಳ್ಳಿ. ನೋಡಿ ಹೀಗೆ ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನಿಲ್ಲಿ ತಗೋತಾ ಇದ್ದೀನಿ. ನೆಕ್ಸ್ಟು ಮತ್ತೆ 3 ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮೂರು ಗೋಲ್ಡನ್ ಬೀಡ್ಸ್ ಆದಮೇಲೆ ಹೀಗೆ ಕ್ಯಾಪ್ ಹಾಕ್ತಾ ಇದ್ದೀನಿ. ಕ್ಯಾಪ್ ಹಾಕಾದ್ಮೇಲೆ ಪೋಮ್ ಹಾಕ್ತಾ ಇದ್ದೀನಿ. ಪೋಮ್ ಹಾಕಿ ಆದಮೇಲೆ ನೆಕ್ಸ್ಟ್ ಒಂದು ಕ್ಯಾಪ್. ಕ್ಯಾಪ್ ಆದಮೇಲೆ ಮತ್ತೆ 3 ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೀನಿ. ನೋಡಿ ನಂತರ ಹೀಗೆ ಬೀಡ್ಸ್ಗಳನ್ನ ಟೈಟಾಗಿ ಎಳ್ಕೊಂಬಿಟ್ಟು ಬಟ್ಟೆಗೆ ನಾಟ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಫುಲ್ ಮುಂದುವರಿಸ್ಕೊಂಡು ಹೋಗಬೇಕು. ನೋಡೋದ್ರಲ್ವಾ ಫ್ರೆಂಡ್ಸ್, ಸುಂದರವಾದ ಕುಚ್ಚಿನ ಡಿಸೈನ್. ನೋಡಿ ನಾನಿಲ್ಲಿ 4 ಪೋಮ್ ನೇನು ತಗೊಂಡಿದ್ನಲ್ಲ ಅದೆಲ್ಲದನ್ನು ಹಾಕಿ ಆಗಿದೆ. ನೀವು ಒಂದ್ಸಲ ಪೋಮ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಕುಚ್ಚನ್ನ ನೀವು ಬಹಳ ಬೇಗನೆ ಹಾಕಿ ಮುಗಿಸ್ಬೋದು. ಒಂದು ಅರ್ಧ ಗಂಟೆ ಒಳಗಡೆನೆ ಈ ಕುಚ್ಚಿನ ಡಿಸೈನ್ ಮುಗ್ದ್ಬಿಡತ್ತೆ ನಿಮಗೆ. ಈ ಗೋಲ್ಡನ್ ಬೀಡ್ಸ್ ಏನಿದೆಯಲ್ಲ ಫ್ರೆಂಡ್ಸ್, ಅದ್ರ ಬದಲು ನೀವು ಈ ಥರ ಗೋಲ್ಡನ್ ಬೀಡ್ಸ್ ಏನೆಲ್ಲ ಸಿಗತ್ತೆ, ವೆರೈಟಿ ಆಫ್ ಗೋಲ್ಡನ್ ಬೀಡ್ಸ್ ಸಿಗತ್ತೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಮತ್ತು ಈ ಥರ ಕ್ಯಾಪ್ಗಳಲ್ಲೂ ಸಹ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಕ್ಯಾಪು ಸಿಗತ್ತೆ, ಅದನ್ನು ಸಹ ತಗೋಬೋದು. ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಉಲ್ಲನ್ನ ಸೆಲೆಕ್ಟ್ ಮಾಡಿಕೊಂಡು ಪೋಮ್ನ ರೆಡಿ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಿಮ್ಮ ಅನಿಸಿಕೆನ ತಿಳಿಸೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಿ ಹಾಕೋದಕ್ಕೆ ಸಹಾಯ ಆಗತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಒಂದು ಹೊಸ ಕುಚ್ಚಿನ ಡಿಸೈನ್ ಕಲಿಯೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.